ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಂಗೆ ಆ ಜಾಗನ ಅಲ್ಲಿ ಸಾತ್ತೂರು, ನಂದಗುಡಿ, ಬಿಡದಿ ಎಲ್ಲ ಕಡೆ ಅವರು ಮಾಡಿದ್ದಾರೆ. ಅವ್ರು ಮಾಡಿ ಅವರೇ DLF ಅವ್ರ ಕೈಲಿ 300 ಕೋಟಿ ರೂಪಾಯಿ ದುಡ್ಡು ಕಟ್ಸ್ಕೊಂಡಿದ್ದಾರೆ. ತಿರ್ಗಾ BJP ಗೌರ್ಮೆಂಟ್ ಬಂದಮೇಲೆ ದುಡ್ಡನ್ನ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಕೊಟ್ಟಿದ್ದಾರೆ. ನಾನು ಡಿನೋಟಿಫೈ ಮಾಡೋಕ್ಕೆ ನಾನು ತಯಾರಿಲ್ಲ. ಯಾಕೆಂದರೆ ಡಿನೋಟಿಫೈ ಮಾಡಿದ ತಕ್ಷಣ ನಮ್ಮ ಮೇಲೆ ಬೇಕಾದಷ್ಟು ಆರೋಪಗಳು, ದುಡ್ಡು ಹೊಡೆದ್ಬಿಟ್ರು, ಕಾಸು ಹೊಡೆದ್ಬಿಟ್ರು, ಕೋರ್ಟು ಕಚೇರಿ, ಹಿಂದೆ ಜೈಲು ಪೈಲು ಎಲ್ಲ ಆಗಿದೆ. ನಾನು ಅನುಭವಿಸಿದ್ದೀನಿ. ನನ್ನ ಸ್ವಂತ ಜಮೀನಿಗೆಲ್ಲ ಏನೇನಾಗಿದೆ ಅಂತ ನಾನು ಅನುಭವಿಸಿ, ಇವರೇ ಆರೋಪಗಳು ಮಾಡಿದ್ದಾರೆ. ಸೊ ನಾನು ಇದನ್ನು ಪಿತಾಮಹ ಯಾರು ಮಾಡಿದ್ದೆ JDSನವರು ಕುಮಾರಸ್ವಾಮಿ. ಯಾಕೆ ಅವರು ಡಿನೋಟಿಫೈ ಮಾಡಲಿಲ್ಲ? 2 ಬಾರಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರಲ್ಲ, ಅದನ್ನು ಯಾಕೆ ಕೈ ಬಿಡಲಿಲ್ಲ ಅವರು? ಸೊ ನಾನು ಎಲ್ಲ ರೈತರ ಹತ್ರ ಮಾತಾಡಿದ್ದೀನಿ. ಆ ಒಂದು ಸಿಟಿ, ಗ್ರೇಟರ್ ಬ್ಯಾಂಗ್ಳೂರು ಸಿಟಿ, ಇಡೀ ದೇಶಕ್ಕೆ ಒಂದು ಮಾದರಿ ಆಗುವಂಥ ಒಂದು ಸಿಟಿನ ನಾನು ಮಾಡ್ತೀನಿ. ಇದನ್ನು ನಾನು ಇವತ್ತು ಈ ಮೈಸೂರಿನಲ್ಲಿ ಈ ಪವಿತ್ರವಾದಂಥ ದಿನ ನಾನು ಘೋಷಣೆ ಮಾಡ್ತಾಯಿದ್ದೀನಿ. ಇದನ್ನು ಒಂದು 10,000 ಎಕರೆ ಇದೆ. ಇಟ್ ವಿಲ್ ಬಿ ಎ ಮಾಡೆಲ್ ಸಿಟಿ. ಬೆಂಗಳೂರು ನಗರಕ್ಕಿಂತ ಏನಿದೆ ಸಿಟಿ, ಬೆಂಗಳೂರು ನಗರ ಇದೆಯಲ್ಲ, ಅದಕ್ಕಿಂತ ಚೆನ್ನಾಗಿ ಅದನ್ನು ತಯಾರು ಮಾಡ್ತೀನಿ.